ಕಟಾರಿಪಾಳ್ಯದಲ್ಲಿ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಪ್ರಾರಂಭವಾಗಿದೆ. ಆ ದೇವರನ್ನು ಎಲ್ಲ ಶ್ರದ್ಧಾ ಭಕ್ತಿ ಗೌರವಗಳಿಂದ ಎಲ್ಲ ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ತಿಗಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವನ್ಯಕುಲ ಕ್ಷತ್ರಿಯರು ಆ ದೈವಾರಾಧನೆಯನ್ನು ನಾವು ಮಾಡ್ತಾಯಿದ್ದೇವೆ. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಕರಗ ಶಕ್ತ್ಯೋತ್ಸವವನ್ನು ನಮ್ಮ ಸಮುದಾಯದವರು ಮತ್ತು ಇತರ ಸಮುದಾಯದವರು ಸಹ ಅಷ್ಟೇ ಭಕ್ತಿ ಗೌರವದಿಂದ ಈ ಕರಗೋತ್ಸವದಲ್ಲಿ ಎಲ್ಲ ಪಾಲ್ಗೊಳ್ತಾರೆ. ಹಾಗಾಗಿ ಈ ದಿನ ಹೂವಿನ ಕರಗ ಪ್ರತಿಯಿಂದ ವರ್ಷದ ವಾಡಿಕೆಯಂತೆ ನಾವು ಸಹ ದೇವರನ್ನು ವಂಶಸ್ಥರಾಗಿ ಕುಲಸ್ಥರಾಗಿ ಕುಲದ ಮುಖಂಡಗಳಾಗಿ ಆ ದೇವರನ್ನು ನಾವು ಮನೆಗೆ ಕರೆಸಿ ಪೂಜೆ ಮಾಡಿ ಅದನ್ನು ಪೂಜೆ ಮಾಡಿ ಕಳಿಸ್ತಕ್ಕಂಥದ್ದು ವಾಡಿಕೆ. ಅದೇ ರೀತಿ ಈ ದಿನ ನಮ್ಮ ವಿಶ್ವವಿಖ್ಯಾತ ಮತ್ತು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಕಟಾರಿಪಾಳ್ಯದ ಕರಗ ದೇವಸ್ಥಾನ ದೇವರು ದ್ರೌಪದಿಯಮ್ಮ ಮನೆಗೆ ಬಂದು ಪೂಜೆ ತಗೊಂಡಿದೆ. ಆಗ ಈ ಸಂದರ್ಭದಲ್ಲಿ ಆ ದೇವರು ಎಲ್ಲರಿಗೂ ಸಹ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಶಕ್ತ್ಯೋತ್ಸವವನ್ನು ಇದೇ ಸಹ ಎಲ್ಲರೂ ಭಕ್ತಿ ಗೌರವಗಳಿಂದ ಅದನ್ನು ಪಾಲಿಸಲಿ ಅಂತ ಹೇಳಿ, ಇದೇ ಸಂದರ್ಭದಲ್ಲಿ ಬೇರೆ ಇತರ ಯಾರಾದರೂ ಈ ಒಂದು ಕರಗ ಶಕ್ತ್ಯೋತ್ಸವವನ್ನು ಭಕ್ತಿಭಾವದಿಂದ ಆಚರಣೆ ಮಾಡದೇ ಇರತಕ್ಕಂಥ ಕಂಡು ಬರ್ತಾ ಇದೆ. ಅವರೇ ಸಹ ದೇವರು ಅವ್ರಿಗೆ ಬುದ್ಧಿ ಕೊಟ್ಟು ಯಾವುದೇ ಆಗಲಿ ಯಾರ್ಯಾರು ಯಾವ ಕಾರ್ಯಗಳು ಮಾಡಬೇಕೋ ಆ ಕಾರ್ಯಗಳು ಮಾಡಬೇಕಾಗತ್ತೆ. ಈ ಕರಗ ಶಕ್ತ್ಯೋತ್ಸವ ಅಂಥದ್ದು ತಿಗಳ ಸಮುದಾಯಕ್ಕೆ, ವಿಶೇಷವಾಗಿ ವನ್ಯಕುಲ ಕ್ಷತ್ರಿಯರಿಗೆ ಅನಾದಿ ಕಾಲದಿರ್ತಕ್ಕಂಥವರು ಪಾಂಡವರಿಂದ ಬಂದಿರತಕ್ಕಂಥ ಒಂದು ಕೊಡುಗೆ ಇದೆ. ಹಾಗಾಗಿ ಇವ್ರನ್ನ ಬಿಟ್ಟು ಬೇರೆಯವರು ಈ ಧಾರ್ಮಿಕತೆಯನ್ನು ಮಾಡಲಿಕ್ಕಾಗಲ್ಲ. ಅದನ್ನು ಅವರೇ ತಿಳ್ಕೊಂಡು ನಿಲ್ಲಿಸೋದು ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ, ಆ ದೇವರು ದ್ರೌಪದಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾ ನಾನು ಎಲ್ಲರೂ ಸಹ ಭಕ್ತಿ ಗೌರವದಿಂದ ದೇವರ ಆರಾಧನೆ ಮಾಡಿ ಅಂತೇಳಿ ನಾನು ಎಲ್ಲರೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೇನೆ.